ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾಸ್ ಡೈರೀಸ್. ಇವತ್ತು ಬನ್ನಿ ನಾವು ನುಗ್ಗೆ ಸೊಪ್ಪಿನ ಬಸ್ಸಾರು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಇದು ಮಂಡ್ಯ ಸ್ಟೈಲಲ್ಲಿ ಹೆಂಗೆ ನುಗ್ಗೆ ಸೊಪ್ಪಿನ ಬಸ್ಸಾರು ಮತ್ತು ಪಲ್ಯ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ಇದು ನುಗ್ಗೆ ಸೊಪ್ಪು, ಇದು ತೊಗರಿಬೇಳೆ 1 ಕಪ್ಪು, ಹೆಸರು ಕಾಳು 1 ಕಪ್ಪು, 2 ಟೊಮೆಟೊ ಮತ್ತು ಒಂದು ಖಾರಕ್ಕೆ ಅನುಗುಣವಾಗಿ 10ರಿಂದ 15 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಒಣಮೆಣ್ಸಿನ್ಕಾಯಿಂದ ಕೂಡ ಮಾಡ್ಕೊಬೋದು. ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಯಿ, ಸ್ವಲ್ಪ 1-2 ಸ್ಪೂನ್ ಜೀರಿಗೆ, 1-2 ಸ್ಪೂನ್ ಕಾಳು ಮೆಣಸು ತೊಗೊಂಡಿದ್ದೀನಿ. ಮತ್ತು ಇದು 1 ಕಪ್ಪಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೀನಿ. ಇದು ಹಸಿದು ಹಂಗೆ ಆಗಬೇಕು ರುಬ್ಬಕ್ಕೆ. ಮತ್ತು ಈ ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಇದೆಷ್ಟು ತೊಗೊಂಡಿದ್ದೀನಿ, ಇದು ಅರ್ಧ ಭಾಗ ಅಷ್ಟೇ ತೊಗೊಂಡಿದ್ದೀನಿ. ಇದು ಫ್ರೈ ಮಾಡ್ಕೊಂಡು ಆಮೇಲೆ ರುಬ್ಬಕ್ಕಾಗಬೇಕು. ಇದು ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇಷ್ಟು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು. ಇವಾಗ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಇದು ಫಸ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನಮ್ಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊಬೇಕು. ನೆಕ್ಸ್ಟು ಇದು ಹೆಸರುಬೇಳೆ ಮತ್ತು ತೊಗರಿಬೇಳೆನ ಎರಡೂ, ಹೆಸರು ಕಾಳು ಮತ್ತು ತೊಗರಿಬೇಳೆನ ಎರಡೂ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವಾಗ. ಇದು ಕಾಳು ಈ 2 ಕಾಳು ಚೆನ್ನಾಗಿ ಬೇಯಬೇಕು. ಇದು ಬೇಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡು ಇದ್ರ ಜೊತೆಗೇ 2 ಟೊಮೆಟೊ ತೊಳೆದಿಟ್ಕೊಂಡಿದ್ದೀನಿ. 2 ಟೊಮೆಟೊ ಹಾಕೋತಾ ಇದ್ದೀನಿ. ಮತ್ತು ಹುಳಿ ಜಾಸ್ತಿ ಬೇಕಂತ ಅಂದರೆ ನೀವು ಇನ್ನೊಂದು ಟೊಮೆಟೊ ಹಾಕೊಬೋದು. ಮತ್ತು ಇದು ಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ, ಒಂದು 10ರಿಂದ 15 ನಿಮ್ಮ ಖಾರಕ್ಕೆ ಗುಣವಾಗಿ ಹಾಕೊಬೋದು. ಮತ್ತು ನಾನಲ್ಲಿ ಮೆಣಸನ್ನು ತೊಗೊಂಡಿದ್ದೀನಿ. ಮೆಣಸು ಮತ್ತು ಇದು 2 ಖಾರ ನೋಡಿಕೊಂಡು ನಾವು ಸೇರಿಸ್ಕೊಬೇಕು. ಇದಿಷ್ಟು ಫಸ್ಟು ಚೆನ್ನಾಗಿ ಬೇಯಬೇಕು. ಬೇಯೋವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು. ಅಷ್ಟರಲ್ಲಿ ಬನ್ನಿ ನಾವು ಇದಕ್ಕೆ ರುಬ್ಕೊಳ್ಳೋಕೆ ಬೇಕಾಗಿರೋ ಮಸಾಲೆ ಸಾಮಗ್ರಿಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ಅದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಕಾಯಬೇಕು. ನಾವು ಸಪ್ರೇಟಾಗಿ ಇಟ್ಕೊಂಡಿದ್ವಲ್ಲ, ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನು ತೊಗೊಂಡಿದ್ದೀನಿ. ಮತ್ತು ಇದು ನಾವು ಊರುಗಳಲ್ಲೆಲ್ಲ ಹಳ್ಳಿಗಳ ಸೈಡಲ್ಲಿ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಲೆ ಇರುತ್ತೆ. ಆವಾಗ ಅಡುಗೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ಆವಾಗ ಆ ಕೆಂಡ ಇರುತ್ತಲ್ಲ, ಅದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಬಿಟ್ಟು ಸೇರಿಸ್ಕೊತಾಯಿದ್ರು. ಅದು ತುಂಬ ರುಚಿಯಾಗಿ ಬರ್ತಾಯಿತ್ತು. ಆದರೆ ನಾವಿಲ್ಲಿ ಒಲೆ ಎಲ್ಲ ಇಲ್ವಲ್ಲ, ಸೊ ಅದಕ್ಕೆ ಸ್ಟವ್ ಮೇಲೆ ಸುಡ್ಬೋದು, ಆದರೆ ಗಲೀಜೆಲ್ಲ ಆಗುತ್ತೆ ಅಂತ ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಎರಡೂ ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಥರ ಮಾಡಿದಾಗ ತುಂಬ ರುಚಿಯಾಗಿ ಬರ್ತಿತ್ತು. ಈರುಳ್ಳಿ ಬೆಳ್ಳುಳ್ಳಿ ಸುಡ್ತಾ ಇರುವಾಗಲೇ ಗೊತ್ತಾಗ್ಬಿಡ್ತಾಯಿತ್ತು ನಮಗೆ, ಓ ಅಮ್ಮ ಬಸ್ಸಾರು ಮಾಡ್ತಾ ಇದ್ದಾರೆ ಅಂತ. ಇದು ನೋಡಿ ಫ್ರೈ ಆಗ್ತಿದೆ. ಇವಾಗಲೇ ಜೀರಿಗೆ ಮತ್ತು ಮೆಣಸು ತೊಗೊಂಡಿದ್ನಲ್ಲ, ಅದನ್ನು ಇದ್ರೊಳಗೆ ಸೇರಿಸ್ಕೊಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ನಲ್ಲ, ಹುಣಸೆಹಣ್ಣು ಕೂಡ ಸೇರಿಸ್ಕೊಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದು ನೋಡಿ ಇವಾಗ ಆಗಿದೆ. ಒಂದು ಒಳ್ಳೆ ಘಮ ಬರೋವರೆಗೆ ಇದನ್ನ ಫ್ರೈ ಮಾಡ್ಕೊಬೇಕು. ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಆಗಿದೆ. ನಾವು ಒಣಮೆಣ್ಸಿನ್ಕಾಯಿಂದ ಮಾಡ್ಕೊಳ್ಳುವಾಗ ಏನು ಮಾಡಬೇಕಂದ್ರೆ, ಈಗ ನಾನು ಮೆಣ್ಸಿನ್ಕಾಯಿ ನೀರೊಳಗಡೆನೆ ಹಾಕ್ತಿದ್ನಲ್ವ ಬೇಯೋಕ್ಕೆ ಕಾಳು ಜೊತೆ, ಆ ಥರ ಹಾಕ್ಕೊಬಾರ್ದು. ಒಣಮೆಣ್ಸಿನ್ಕಾಯಿಂದ ಮಾಡ್ತಿದ್ದೀನಿ ಅಂದರೆ, ಇದು ಫ್ರೈ ಮಾಡ್ತಿದ್ದೀವಲ್ಲ, ಇದ್ರ ಜೊತೆಗೇ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ಅದನ್ನು ಆಮೇಲೆ ರುಬ್ಕೋಬೇಕು. ಅದು ಒಣಮೆಣ್ಸಿನ್ಕಾಯಿ ಮಾಡೋದು. ನಮ್ಮನೇಲಿ ಒಣಮೆಣ್ಸಿನ್ಕಾಯಿ ಇಷ್ಟಪಡಲ್ಲ, ಸೊ ಅದಕ್ಕೆ ಹಸಿರು ಮೆಣ್ಸಿನ್ಕಾಯಿಂದನೇ ಮಾಡ್ತೀನಿ. ಇದಾದಮೇಲೆ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಈ ಉಳಿದಿರೋ ಇದಿದೆಯಲ್ಲ, ಆನಿಯನ್ ಮತ್ತು ಬೆಳ್ಳುಳ್ಳಿ, ಅದನ್ನು ಇದರೊಳಗಡೆ ಸೇರಿಸ್ಕೊಬೇಕು. ಮತ್ತು ಇದು ಕಾಯಿ ತೊಗೊಂಡಿದ್ನಲ್ಲ, ಕಾಯಿನೂ ಸೇರಿಸ್ಕೊಬೇಕು. ನಮಗೆ
ಮತ್ತು ಇದು ಕೊತ್ತಂಬರಿ. ಇಷ್ಟನ್ನು ಸ್ವಲ್ಪ ಫ್ರೈ ಮಾಡಿ, ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಕಾಳು ಬೇಯಿಸ್ತಾ ಇದ್ದೀನಲ್ಲ, ಕಾಳು, ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಮತ್ತು ಸ್ವಲ್ಪ ಕಾಳು ಮತ್ತು ನಾವು ತೊಗೊಂಡಿದ್ನಲ್ಲ ನುಗ್ಗೆ ಸೊಪ್ಪು, ಅದನ್ನು ಸ್ವಲ್ಪ ಸೇರಿಸಿ ಎಲ್ಲ ರುಬ್ಕೊಂಡು ಒಗ್ಗರಣೆ ಮಾಡಿದ್ರೆ ಸಾಂಬಾರು ಬೇಗ ಮುಗ್ದೋಗುತ್ತೆ. ಇದು ನೋಡಿ ಇದಾಗಿದೆ. ಇದನ್ನು ರುಬ್ಕೊಂಬರೋಣ ಬನ್ನಿ. ಇವಾಗ ನೋಡಿ ಮಿಕ್ಸಿ ಜಾರಿಗೆ ನಾವು ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಅದೆಲ್ಲ ಮಿಕ್ಸ್ ಹಾಕೋತಾ ಇದ್ದೀನಿ. ಮತ್ತು ನಾನು ಆವಾಗಲೇ ಬೇಯಿಸ್ಕೊಂಡಿದ್ದೆನಲ್ಲ ಕಾಳು ಜೊತೆಲಿ, ಮತ್ತು ಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಸಪ್ರೇಟಾಗಿ ಎತ್ಕೊಂಡು ರುಬ್ಬಕ್ಕೆ ಹಾಕ್ಕೊಬೇಕು. ಇದನ್ನು ಮತ್ತು ಒಂದು ಅರ್ಧ ಕಪ್ ಕಾಳು ಬೇಯಿಸಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ರುಬ್ಕೊಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಬೇಕು. ಇವಾಗ ನೋಡಿ ಕಾಳು ಬೆಂದಿತ್ತಲ್ಲ, ಅದಕ್ಕೆ ಸೊಪ್ಪು ನುಗ್ಗೆ ಸೊಪ್ಪು ತೊಗೊಂಡಿದ್ವಲ್ಲ ಅದನ್ನು ಇದ್ರೊಳಗಡೆ ಸೇರಿಸ್ಕೊಬೇಕು. ಇದನ್ನು ಅದ್ರ ಜೊತೆಗೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಸೊಪ್ಪೆಲ್ಲ ಬೇಗ ಬೆಂದೋಗ್ಬಿಡತ್ತೆ. ಮತ್ತು ನಾವು ಇದನ್ನು ಪಲ್ಯ ಮಾಡ್ತೀವಲ್ಲ ಹಾಗೂ ಬೇಯುತ್ತೆ. ಒಂದು 2 ನಿಮಿಷ ಮಿಕ್ಸ್ ಮಾಡಿ ಬೇಯಿಸ್ಕೊಬೇಕು. ಇದು ನೋಡಿ ನಾನು ಸೊಪ್ಪು ಸೇರಿಸಿದಾಗ ಎಷ್ಟು ತುಂಬ ಇತ್ತು, ಜಾಸ್ತಿ ಕಾಣಿಸ್ತಾ ಇತ್ತು. ಈಗ ಬೆಂದಾದ್ಮೇಲೆ ಎಷ್ಟಾಗಿದೆ, ಇದಾಗಿದೆ ಇವಾಗ ಬೆಂದು. ಇದನ್ನ ಎರಡನ್ನೂ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇದು ನೋಡಿ ಸೊಪ್ಪು ಮತ್ತು ಕಾಳು ಸಪ್ರೇಟ್ ಮಾಡಿಕೊಂಡು ಈ ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಈಗ ರುಬ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಸಾಸಿವೆ, ಸ್ವಲ್ಪ ಸಿಡಿಬೇಕು. ಸಿಡಿದಾದ್ಮೇಲೆ ನಾನು ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಕರಿಬೇವನ್ನ ಹಾಕುವಾಗ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಕರಿಬೇವು ಸೇರಿಸ್ಕೊಂಡು ಸಿಡಿಯಲ್ಲ. ನೆಕ್ಸ್ಟ್ ಈಗ ರುಬ್ಬಿದ್ದೀನಲ್ಲ ಮಸಾಲ, ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಬೇಕು. ಇದು ಎಣ್ಣೆ ಜೊತೆಲೆಲ್ಲ ಮಿಕ್ಸ್ ಆಗುತ್ತೆ. ಆಮೇಲೆ ನೀರು ಸೇರಿಸ್ಕೊಬೇಕು. ನೋಡಿ 2 ನಿಮಿಷ ಫ್ರೈ ಆದಮೇಲೆ ಜಾರ್ ತೊಳೆದಿರೋ ನೀರು ಮತ್ತು ಆವಾಗಲೇ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕಾಳು ಮತ್ತು ಸೊಪ್ಪು ಬೇಯಿಸಿರೋ ನೀರು, ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಬೇಕು. ನಮ್ಗೆ ಸಾರಿನಾದ ಯಾವ ಥರ ಬೇಕೋ ಆ ಥರ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಬೇಕು. ಇದು ಬೇಯ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ, ಸ್ವಲ್ಪ ನೀರಂಗೆ ಮಾಡ್ಕೊಬೇಕು. ನೋಡಿ ಅದಕ್ಕಿದ್ರೆ ಸಾಕಾಗತ್ತೆ. ಇದು ಇವಾಗ ಬೇಯಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕೊಬೇಕು. ಇದು ಚೆನ್ನಾಗಿ ಕುದಿಬೇಕು. ಸಾಂಬಾರು ಮುಗೀತು, ಇದು ಸಾಂಬಾರು ಮಾಡಿ. ಈಗ ನೆಕ್ಸ್ಟು ನುಗ್ಗೆ ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದು ನೋಡ್ಕೊಳ್ಳೋಣ. ಇವಾಗ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಣ. ಇಲ್ಲಿ ನೋಡಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇದು ಒಗ್ಗರಣೆಗೆ ಎಷ್ಟು ಬೇಕಷ್ಟು 1-2-3 ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಕಾದಾದ್ಮೇಲೆ 1 ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ. ಜೀರಿಗೆ ಸಿಡಿದಾದ್ಮೇಲೆ 1 3-4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ
ಸ್ವಲ್ಪ ಖಾರ ಬಿಡಬೇಕು. ಅದಾದಮೇಲೆ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. 1 ಕಪ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಹಾಕಾದ್ಮೇಲೆ ಕರಿಬೇವು ಹಾಕ್ತಿದ್ದೀನಿ, ಅದು ಘಮ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಈರುಳ್ಳಿ ಫ್ರೈ ಆದಮೇಲೆ ಕಾಳು ಮತ್ತು ಸೊಪ್ಪನ್ನ ಸೇರಿಸ್ಕೊಬೇಕು. ಇದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸಾಲ್ಟ್ ಹಾಕ್ಕೊಬೇಕು. ನಾವು ಫಸ್ಟು ಕಾಳು ಸೊಪ್ಪು ಏನಕ್ಕೂ ಸಾಲ್ಟ್ ಹಾಕಿಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋಬೇಕು. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ 1 ಕಪ್ ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಬಸ್ಸಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಮತ್ತು ತುಪ್ಪ ಹಾಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸತಿ ಟ್ರೈ ಮಾಡಿ, ಹೆಂಗೆ ಬಂದಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇನ್ನು ಮುಂದಿನ ಹೊಸ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಯಾವ ಥರ ವಿಡಿಯೋ ಬೇಕಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಆ ರೆಸಿಪಿ ತೊಗೊಂಡ್ಬರ್ತೀನಿ. ಸೊ ಇವತ್ತು ನುಗ್ಗೆ ಸೊಪ್ಪಿನ ಉಪ್ಸಾರು ಮತ್ತು ಬಸ್ಸಾರು, ಆ್ಯಕ್ಚುಲಿ ಇದನ್ನು ಉಪ್ಸಾರು ಇಲ್ಲ ಬಸ್ಸಾರು ಅಂತಲೂ ಕರೀತಾರೆ. ನಮ್ಮ ಕಡೆ ಬಸ್ಸಾರು ಅಂತ ಕರೀತಾರೆ. ಉಪ್ಸಾರು ಇನ್ನೊಂದು ಥರ ಗೊಡ್ಗಾರ ಉಪ್ಸಾರು ಮಾಡ್ಬೋದು. ಆ ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿವರೆಗೆ ಕಾಯ್ತಾ ಇರಿ. ಥ್ಯಾಂಕ್ ಯು.